ಪ್ರಧಾನಮಂತ್ರಿ ನಾನೇ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾನೇ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ, ಬಸವಣ್ಣನವರ ವಚನ ಒಂದಿದೆ, ಆನೆ ಏರಿ ಹೋದರೇನು ಶ್ವಾನ ಬಗಳಿದರೇನು ಕಚ್ಚುವುದೇ. ಇದು ಬಸವಣ್ಣನವರ ವಚನ. ಶ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ. ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು, ಇನ್ಚಾರ್ಜ್ ಮಿನಿಸ್ಟರ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಾನೇ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ನಾನೇ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ? ಅದೇ ಪ್ರಿಯಾಂಕಾ ಖರ್ಗೆ ರೀ, ಯಾರಪ್ಪ ಪ್ರಿಯಾಂಕಾ ಖರ್ಗೆ? ನಾನೇ ಅಲ್ವಾ? ವಚನ ಒಂದಿದೆ, ಆನೆ ಏರಿ ಹೋದರೇನು ಶ್ವಾನ ಬಗಳಿದರೇನು ಕಚ್ಚುವುದೇ. ಇದು ಬಸವಣ್ಣನವರ ವಚನ. ಶ್ವಾನ ಅಂದ್ರೆ ಏನು? ಈ ಗಾದೆಯನ್ನು ನಾನು ಹೇಳಿದೆ. ನನ್ನನ್ನು ನಾಯಿಗೆ ಹೋಲಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸಚಿವರು, ಇನ್ಚಾರ್ಜ್ ಹೋಗೋದು ಬೇಡ ಅಂತೇಳಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ 100 ಜನಕ್ಕೂ ಹೆಚ್ಚು ಪೊಲೀಸರಿದ್ದಾರೆ. ಇದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಕೂಡಾಕಿಲ್ಲ, ನೀವು ಉದ್ದೇಶ ನನಗೆ ಕೂಡಾಕಿಲ್ಲ ಅಂತ ಅವರೇ ಹೇಳ್ತಾ ಇದಾರಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನೇ ಈಗ ಅಲ್ಲಿ ಹೋಗ್ಬೇಕಾಗಿತ್ತು, ಅವ್ರು ಗೇಟಲ್ಲಿ ನಿಂತಿದ್ದಾರೆ, ನಮ್ಮಲ್ಲಿ ಮೇನ್ ಡಿವೈಎಸ್ಪಿ ಇದ್ದಾರೆ, ಇನ್ಸ್ಪೆಕ್ಟರ್ 4-5 ಜನ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ನಮ್ಮನ್ನು ಹೊರಗಡೆ ಕಳಿಸಕ್ ರೆಡಿ ಇಲ್ಲ ಅವರು. ಭವಿಷ್ಯ ಅವರಿಗಿಂತ ಇವರೇ ನಮ್ಮನ್ನು ಬಂಧನದಲ್ಲಿ ಇಟ್ಟಿದ್ದಾರೆ ಅಲ್ಲಿ. ಇದೇನು ಡೆಮಾಕ್ರಸಿ ಅಲ್ಲ, ಅವ್ರಿಗೂ ಹಕ್ಕಿದೆ ಏನಾದ್ರೂ ಕೇಳಬೇಕಾದ್ರೆ. ಹೋರಾಟ ಮಾಡೋದು ಪ್ರಜಾಪ್ರಭುತ್ವ, ಹೋರಾಟ ಮಾಡೋದು ಪ್ರಜಾ. ಎಲ್ಲ ಗುಂಡಾಗಳೇ ಕುಡ್ದು ಪೂರ್ತಿ ಕಂಠ ಪೂರ್ತಿ ಕುಡ್ದು ಬಂದಿದ್ದಾರೆ. ಮೊಟ್ಟೆಗಳು ತಂದಿದ್ದಾರೆ, ಇಂಕ್ ಬಾಟಲ್ಗಳು ತಂದಿದ್ದಾರೆ, ಕಲ್ಲುಗಳು ಜೋಡಿಸಿಟ್ಕೊಂಡಿದ್ದಾರೆ. ನೀನ್ ಇವತ್ತು ಇಲ್ಲಿಂದ ಹಿಂಗ್ ಹೋಗ್ತೀಯ ನೋಡೋಣ ಬರ್ರಿ ಬಾ ಅಂತೇಳಿ ಅವಾಚ್ಯ ಶಬ್ದಗಳಿಂದ ನಮ್ಮನ್ನು ಬೈದಿದ್ದಾರೆ. ನಾನೇ ಯಾರು ಅಂತ ಹೇಳ್ಬೇಕಾ? ಪ್ರಧಾನಮಂತ್ರಿ ಇವರೇ ಹೇಳ್ತಾ ಇದ್ದಾರೆ ಇಲ್ಲಿ. ಅವರು ಏನು ನಾನು ಹೇಳೇ ಇಲ್ಲ ಪ್ರಿಯಾಂಕಾ ಖರ್ಗೆ ರೀ, ನಾವು ಏನು ಹೇಳೇ ಇಲ್ಲ ಪ್ರಿಯಾಂಕಾ ಖರ್ಗೆಗೆ, ಅವ್ರು ಭಾವಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲೇನಿದೆ ಅವ್ರು ಹೇಳಿರೋದು? ಇದು ಒಂದು ವಿಷಯಲ್ಲೂ ಕಲಬುರ್ಗಿದು ಚಿತ್ತಾಪುರದು, ಇನ್ನೊಂದು ವಿಷಯಲ್ಲೂ ಬೆಂಗಳೂರದು. ಬೆಂಗಳೂರಿನಲ್ಲಿ ಒಂದು ನಾಲ್ಗೆ, ಕಲಬುರ್ಗಿನಲ್ಲಿ ಒಂದು ನಾಲ್ಗೆ ಇದೆಯೇನ್ರಿ ನಿಮಗೆ? ಅಲ್ಲೇ IB-ನಲ್ಲಿ ಕೂತ್ಕೊಂಡು ನೀವೇ ಹೇಳ್ತಾಯಿದ್ರೆ ಯಾರೂ ನನಗೆ ಫೋರ್ಸ್ ಮಾಡಿಲ್ಲಪ್ಪ, ನಾನೇ ಬಂದಿರೋದಿಲ್ಲಿ, ನಾನು ಕೂಡ ಹಾಕಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಇವತ್ತು ಪೊಲೀಸ್ ದೌರ್ಜನ್ಯ ಅಂತಾರೆ. ಅವತ್ತೇನು ಹೇಳಿದ್ರು? ಇಲ್ಲ ಈ ವಿಡಿಯೋ ಇದೆ ತೋರಿಸ್ತೀನಿ. ಇಲ್ಲ ಪ್ರಿಯಾಂಕೇನು ಹೊಸ ಒಬ್ಬನೇನಪ್ಪ, ನನಗೆ ಹಳೇ ಪರಿಚಯ, ನನಗೆ ನಾನು ಅವನು ಮಾತಾಡ್ಕೊತೀವಿ ಅಂತ ನಮ್ಮ IB-ನಲ್ಲಿ ಹೇಳಿರೋದು. ತೋರಿಸ್ಲಾ ನಾರಾಯಣ ಸ್ವಾಮಿಯವರೇ? ಆಮೇಲೆ ಇವ್ರು ಇಷ್ಟೆಲ್ಲ ಹೇಳ್ತಾ ಇದ್ದಾರಲ್ಲ, ಇದು ನೋಡಿ ಒರಿಜಿನಲ್ ಫುಟೇಜು. ಚಿತ್ತಾಪುರಿನ IB-ದು. ಇಲ್ಲಿ ಡಸ್ ಇ ಲುಕ್ ಅಂಡರ್ ಸ್ಟ್ರೆಸ್? ಇಲ್ಲಿ ದಿಗ್ಬಂಧನ ಆಗಿದೆ ಅಂತ ನಿಮ್ಗನ್ಸುತ್ತಾ? ಎಷ್ಟು ಸೌಮ್ಯವಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ಫೋರ್ಸ್ದಂಗಿದ್ದಾರೆ. ಯಾರಾದರೂ ಒಬ್ಬರನ್ನ ನಮ್ಮ ಕಾರ್ಯಕರ್ತರಿದ್ದಾರೆ. ಇವತ್ತು ನಾನು ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿದ್ದೀನಿ. ನಮ್ಮ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಮತ್ತು 5 ತಿಂಗಳಿಂದ ಇಂಜಿನಿಯರ್ಸಿಗೆ ವೇತನ ಹೋಗಿಲ್ಲ ಅಂತ. ಯಾಕಂದರೆ ಇದು ಕೇಂದ್ರ ಸರ್ಕಾರದಿಂದ ಬರಬೇಕು. ನೋಡಿ, ಇಂಥವೆಲ್ಲ ಮಾತಾಡಲ್ಲ ಅಲ್ಲ BJP ಅವರು. ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರೋದು ಅನುದಾನ ಎಲ್ಲ, ಇದು ಅವ್ರ ಜವಾಬ್ದಾರಿ. ಬಂದಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತೀನಿ ಬೇಕಿದ್ರೆ. ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ಬರಬೇಕಾಗಿರೋದು 3,200 ಚಿಲ್ಲರೆ ಕೋಟಿ. ನಮ್ಗೆ ಬಂದಿರೋದು ಎಷ್ಟು ಗೊತ್ತಾ? 518. ನಾವು ಕೇಳಿದ್ರೆ ಸರ್ ನಮ್ಗೆ ದುಡ್ಡು ಕೊಡಿ ಅಂದರೆ ನೀವು ಕೊಟ್ಬಿಡಿ, ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಜೋಶಿಯವರು ಸಮರ್ಪಕವಾಗಿ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಆದ್ರೂ ಕೂಡ ಇವ್ರು ಮಾಡ್ತಾಯಿಲ್ಲ ಕರ್ನಾಟಕದವರು ಅಂತ ಹೇಳೋರು ವೇತನ ಕೊಡೋ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರ.